ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಕಲ್ಯಾಣ ಮಂಟಪಕ್ಕೆ ಬರ್ತಾ ಇದ್ದ ವರನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದುವೆ ಕ್ಯಾನ್ಸಲ್ ಆಗಿದ್ದೆಲ್ಲ ಗೊತ್ತೇ ಇದೆ ನಮಗೆ. ಬಟ್ ಈ ಪ್ರಕರಣದಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮದುವೆ ಆಗೋ ಹುಡುಗನಿಗೆ ಮದುವೆ ಆಗೋ ಹುಡುಗಿನೇ ಚಾಕು ಇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ಲು ಅಂತ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ, ನೋಡೋಣ. ವರನಿಗೆ ವಧು ಪ್ರಿಯಕರ ಚಾಕು ಇರಿತ ಕೇಸ್ಗೆ ಟ್ವಿಸ್ಟ್. ಮಧುಮಗನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೆ ವಧು ನಯನ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಕಲ್ಯಾಣ ಮಂಟಪಕ್ಕೆ ಬರ್ತಿದ್ದ ವರನಿಗೆ ಚಾಕು ಇರಿತ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಕುಣಗಳ್ಳಿ ಗ್ರಾಮದ ರವೀಶ್ ಕಲ್ಯಾಣ ಮಂಟಪಕ್ಕೆ ತೆರಳುವಾಗ ಕಾರು ಅಪಘಾತವೆಸಗಿ ಕಾರು ಇರಿಸಲಾಗಿತ್ತು. ಈ ಪ್ರಕರಣವನ್ನ ಕೊಳ್ಳೇಗಾಲ ಪಟ್ಟಣ ಪೊಲೀಸರು ಕೊನೆಗೂ ಭೇದಿಸಿದ್ದಾರೆ. ವರನಿಗೆ ಚಾಕು ಇರಿತದ ಹಿಂದೆ ಇದ್ದ ಸೂತ್ರಧಾರಿಯೇ ವಧು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ವಧುವೆ ಈ ಕೊಲೆ ಯತ್ನದ ಪ್ರಮುಖ ಪಾತ್ರಧಾರಿಯಾಗಿದ್ದಾಳೆ. ಡಿಸೆಂಬರ್ 30ರಂದು ರವೀಶ್ ಮತ್ತು ನಯನ ಮದುವೆ ನಡೆಯಬೇಕಿತ್ತು. ವರ ಹೊಸ ಜೀವನಕ್ಕೆ ಕಾಲಿಡುವ ಸಂತೋಷದಲ್ಲಿದ್ದ. ಹಿಂದಿನ ದಿನ ರಿಸೆಪ್ಷನ್ಗೆ ಮದುವೆ ಗಂಡು ಸೇರಿದಂತೆ ಸಂಬಂಧಿಕರು ಕಲ್ಯಾಣ ಮಂಟಪದತ್ತ ಹೊರಟಿದ್ರು. ಕೊಳ್ಳೇಗಾಲದ ವೆಂಕಟೇಶ್ವರ್ ಮಹಲ್ಗೆ ಕಾರಿನಲ್ಲಿ ವರ ರವೀಶ್ ಬರ್ತಿದ್ದ. ಈ ವೇಳೆ ಮತ್ತೊಂದು ಕಾರಿನಲ್ಲಿ ಬಂದ ಗುಂಪು ವರನಿದ್ದ ಕಾರಿಗೆ ಅಡ್ಡಗಟ್ಟಿ ಗಲಾಟೆ ತೆಗೆದು ಚಾಕು ಇರಿದಿದ್ರು. ವಧು ನಯನ, ಪ್ರಿಯಕರ ದರ್ಶನ್ ಹಾಗೂ ಆತನ ಸ್ನೇಹಿತರು ಕೃತ್ಯ ಎಸಗಿ ಪರಾರಿಯಾಗಿದ್ರು. ಗಾಯಗೊಂಡಿದ್ದ ರವೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದ. ಬಳಿಕ ಈ ಬಗ್ಗೆ ದೂರು ದಾಖಲಾಗಿತ್ತು. ತಂಗಿ ಮೊಬೈಲ್ನಿಂದ ಕರೆ ಮಾಡಿ ದಾಳಿಗೆ ಮೆಸೇಜ್. ಆರೋಪಿಗಳ ವಿಚಾರಣೆಯಲ್ಲಿ ವಧು ಕಳ್ಳಾಟ ಬಯಲು. ವಧು ನಯನ ಮತ್ತು ಪ್ರಿಯಕರ ಸೇರಿ 3 ಬಂಧನ. ಇನ್ನು ಚಾಕು ಇರಿದ ಪ್ರಕರಣದಲ್ಲಿ ನಯನ, ಪ್ರಿಯಕರ ದರ್ಶನ್ ಹಾಗೂ ಮಿಥುನ್ನನ್ನ ಪೊಲೀಸರು ಕರೆತಂದು ವಿಚಾರಣೆ ನಡೆಸಿದ್ರು. ಆಗ ಅಸಲಿಯತ್ತು ಬಯಲಾಗಿತ್ತು. ವಧು ನಯನಾಳೆ ವರನಿಗೆ ಸುಪಾರಿ ಕೊಟ್ಟಿದ್ದು ಗೊತ್ತಾಗಿತ್ತು. ತನ್ನ ತಂಗಿಯ ಮೊಬೈಲ್ನಿಂದ ಪ್ರಿಯಕರನಿಗೆ ಫೋನ್ ಮಾಡಿ ವರನ ಕತೆ ಮುಗಿಸುವಂತೆ ಹೇಳಿದ್ದಾಗಿ ಆರೋಪಿ ಬಾಯ್ಬಿಟ್ಟಿದ್ದ. ಬಳಿಕ ವಧು ನಯನಾಳ ಪ್ರೇಮಿ ದರ್ಶನ್ ಹಾಗೂ ಮಿಥುನ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೃತ್ಯಕ್ಕೆ ಬಳಸಿದ್ದ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತಿಬ್ಬರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ವರನ ನೋಡಲು ಆಸ್ಪತ್ರೆಗೆ ಓಡೋಡಿ ಬಂದಿದ್ದ ವಧು ತನ್ನನ್ನೇ ಮದುವೆಯಾಗುವಂತೆ ಕಣ್ಣೀರಿಟ್ಟು ಹೈಡ್ರಾಮಾ. ವರನಿಗೆ ಚಾಕು ಇರಿದ ಬಳಿಕ ಮದುವೆ ರದ್ದಾಗಿತ್ತು. ಬಳಿಕ ಆಸ್ಪತ್ರೆಗೆ ಓಡೋಡಿ ಬಂದಿದ್ದ ನಯನ ತನಗೇನೂ ಗೊತ್ತಿಲ್ಲ ಎನ್ನುವಂತೆ ಕಣ್ಣೀರಿಟ್ಟಿದ್ಲು. ವರ ರವೀಶ್ ಬಳಿ ಮದುವೆ ಮಾಡ್ಕೊಳ್ಳಿ ಅಂತ ಬೇಡಿಕೊಂಡಿದ್ಲು. ನೀವು ಕೈಕೊಟ್ರೆ ನನ್ನನ್ನ ಯಾರು ಮದುವೆಯಾಗಲ್ಲ ಅಂತ ನಾಟಕ ಆಡಿದ್ಲು. ಸದ್ಯ ಈಕೆ ಕಳ್ಳಾಟ ಎಲ್ಲವೂ ಬಯಲಾಗಿದೆ. ಎಲ್ಲರೂ ಇದೀಗ ಜೈಲು ಪಾಲಾಗಿದ್ದಾರೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.